26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಅಮ್ಮ, ನಿಮಗೆ ಹೇಗೆ ಜಾನಕಮ್ಮ ನೆನಪಾಗ್ತಾರೆ ಅನ್ನೋದು? ನಾವು ಚಿಕ್ಕ ವಯಸ್ಸಿಂದ ಲಾಲಿ ಹಾಡು ಕೇಳಿದ್ದೀವೋ ಇಲ್ವೋ ಅದು ನೆನಪಿಲ್ಲ. ನಮಗೆ ರೇಡಿಯೋ ಆನ್ ಮಾಡಿದ ತಕ್ಷಣವೇ ನಮಗೆ ಬರ್ತಾ ಇದ್ದಿದ್ದು SP ಬಾಲಸುಬ್ರಹ್ಮಣ್ಯಂ. ಎಷ್ಟು ಜನಕ್ಕೆ ಅವ್ರು ಆಡಿದ್ದಾರೆ ಅಂತಲೇ. ಅವ್ರ ಮುಖ ಯಾವತ್ತೂ ನೋಡಿರಲಿಲ್ಲ. ಆಮೇಲೆ ಮೀಡಿಯಾಗಳ ಮುಖಾಂತರ ಅವ್ರು ಹಿಂಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅವತ್ತಿಂದ ಇವತ್ತಿನವರೆಗೂ ಅವ್ರನ್ನ ತುಂಬ ಪೂಜಿಸ್ತೀವಿ ಸರ್. ನಾವು ಇವತ್ತಿಗೂ ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ತುಂಬ ದುಃಖ ಆಗುತ್ತೆ. ಅವ್ರು ಮತ್ತೆ ಹುಟ್ಟಿ ಬರ್ತಾರೆ. ಅವ್ರು ತುಂಬ ಇನ್ಸ್ಪಿರೇಷನ್ ನಮಗೆಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಹೆಣ್ಣಾಗಿ ಈ ಥರ ಸಾಧನೆ ಮಾಡಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ಅವ್ರನ್ನ ನೋಡಿದಾಗ ಸ್ಫೂರ್ತಿ ಬರುತ್ತೆ. ಇವತ್ತು ಆ ಸ್ಫೂರ್ತಿನ ಕಳ್ಕೊಂಡಿದ್ದೀವಿ. ತುಂಬಾ ದುಃಖ ಆಗುತ್ತೆ. ಅವ್ರು ಆಡಿರೋ ಪ್ರತಿಯೊಂದು ನಿನ್ನೆ ಬೆಳಿಗ್ಗೆ ಕೂಡ ನಾನು ಮನೇಲಿ ಪ್ರತಿದಿನ ಹಾಕೊಂಡು ಕೇಳ್ತೀವಿ. ಏನೋ ಒಂದು ಬೇಜಾರಿದ್ದಾಗ ಅವ್ರು ಹಾಡು ಕೇಳಿದರೆ ತುಂಬಾ ಖುಷಿ ಆಗ್ತಿತ್ತು. ನೋವು ಮರಿತಿದ್ವಿ. ಇವತ್ತು ಅವರಿಲ್ಲ. ಆದರೆ ಅವರಿಲ್ಲ ಅಂತ ಅಂದ್ಕೊಳ್ಳಲ್ಲ. ಅವ್ರು ದೇವ್ರ ಹತ್ರ ಹೋಗಿದ್ದಾರೆ ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವ್ರು ಹುಟ್ಟು ಬರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಹೇಳ್ತಾ ಇದ್ರಿ ಅಂದರೆ ಒಬ್ಬ ಮಹಿಳೆಯಾಗಿ ಅವರು ಸಾಧನೆ ಮಾಡೋಂಥದ್ದು ಸುಲಭದ್ದಲ್ಲ. ಅದು ಈ ರೀತಿಯ ಸಾಧನೆ. ಜೊತೆಗೆ ನಿನ್ನೆ ಕೂಡ ಹಾಡು ಕೇಳಿದ್ರಿ. ಅಂದರೆ ಅಕ್ಷರಶಃ ಭಾವುಕರಾಗಿ ಮಾತನಾಡ್ತಾ ಇದ್ರಿ. ಜಾನಕಮ್ಮ ಅಂದರೆ ನಿಮ್ಮಲ್ಲೇ ಎಷ್ಟರ ಮಟ್ಟಿಗೆ ಬೇರೆಯವರು ಇದ್ರು ಅಂತ ಹೇಳೋಕ್ಕಾಗಲ್ಲ ಸರ್. ಅದು ನಮ್ಮನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಅವ್ರನ್ನ ಕಳ್ಕೊಂಡಿರೋದು ತುಂಬಾ ದುಃಖ ಇದೆ. ಏನು ಹೇಳಬೇಕು ಅಂತ ಈ ಟೈಮಲ್ಲಿ ನಮಗಷ್ಟು ತೋಚಲ್ಲ. ಮತ್ತು ಅವರು ಒಂದು ಸ್ಫೂರ್ತಿ ನಮಗೆ ಅಷ್ಟೇ. ಏನೇ ಒಂದು ಸಮಯ ಸಂದರ್ಭದಲ್ಲಿ ನಮಗೆ ಏನೇ ನೋವಾಗಲಿ, ಒಂದು ಟ್ರಾವೆಲ್ ಮಾಡಲಿ, ಒಂದು ಇಯರ್ಫೋನ್ ಹಾಕ್ಕೊಂಡು ಅವ್ರು ಆಡಿರುವಂಥ ಹಾಡುಗಳನ್ನ ಕೇಳಿದರೆ ಏನೋ ಒಂದು ಸ್ಫೂರ್ತಿ ಸಿಗ್ತಿತ್ತು ನಮಗೆ. ಒಂದು ಮನೇಲಿ ಏನೇ ಒಂದು ಟೆನ್ಷನ್ ಇದ್ರೂ ಕೂಡ ಮರಿತಾ ಇದ್ವಿ. ಇವತ್ತು ಮೇಡಮ್ ಇಲ್ಲ ಅನ್ನೋದು ನಮಗೆ. ನಿಮ್ಮ ಜೀವನದ ಒಂದು ಭಾಗ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರಿ. ಸೊ ಯಾವ ಹಾಡು ನಿಮ್ಮನ್ನ ಅಂದರೆ ಇಡೀ ಜೀವನದಲ್ಲಿ ಹಾಡುತ್ತೆ? ಯಾವೆಲ್ಲ ಹಾಡುಗಳು ಇಷ್ಟ ಆಗ್ತಾ ಇದ್ವು? ಎಲ್ಲ ಭಾಷೆಗಳಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು ಕಷ್ಟ. ಅದರಲ್ಲಿ ಗಾಳಿ ಮಾತು, ಅಣ್ಣಯ್ಯ ಆಗಿರ್ಬೋದು, ಅಳಿಮೆಸ್ಟ್ ಆಗಿರ್ಬೋದು ತುಂಬಾ ಇಷ್ಟ. ನಾನು ಒಂದು ತಾಯಿಯಾಗಿ ನನಗೆ ತುಂಬ ಇಷ್ಟವಾಗಿರೋಂಥ ಹಾಡು ಅಂತ ಹೇಳಿದರೆ, ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ ಅಷ್ಟು ಹೇಳ್ತೀವಿ. ತುಂಬಾ ದುಃಖ ಆಗುತ್ತೆ ಸರ್. ಅವ್ರು ಬರೋಕ್ಕೆ ಮಾತಾಡೋಕ್ಕೆ ಅವ್ರು ಇವತ್ತಿಲ್ಲ ಅನ್ನೋದು ನಮಗೂ. ಅಮ್ಮನ ನಂಟಿನ ರೀತಿ ನಿಮ್ಗಿದ್ರು? ಹೌದು ಸರ್. ನನಗೆ ಅಂತಲ್ಲ, ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ಅವ್ರು ಸ್ಫೂರ್ತಿಯಾಗಿದ್ದರು. ಕೆಲವೊಂದು ಟೈಮು ಕೆಲವೊಂದು ಮಾತುಗಳನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇದ್ದಾಗ ಅವ್ರದ್ದು ಒಂದು ಹಾಡನ್ನ ಕೇಳಿದ್ರೆ ನಮಗೆ ಸಮಾಧಾನ ಆಗ್ತಾಯಿತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರು ಮತ್ತೆ ಹುಟ್ಟಿ ಬರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೆ. ನಿಜಕ್ಕೂ ಕೂಡ ಅವರ ಭಾವುಕ ಮಾತುಗಳನ್ನು ಕೇಳಿದ್ರೆ ಅಂದರೆ ಅವ್ರ ಜೀವನದಲ್ಲಿ ಯಾವ ರೀತಿ ಬೆರೆತು ಹೋಗಿದ್ರು ಅನ್ನೋಂಥದ್ದು ಅವ ನೀವು ಮಾತನಾಡ್ತಾ ಇದ್ರಿ, ಅವಾಗಲೇ ಹೇಳ್ತಾ ಇದ್ರಿ. ನಿಮಗೆ ಜಾನಕಮ್ಮ ಅಂದರೆ ಹೇಗೆ ನೆನಪಾಗ್ತಾರೆ ಸರ್? ನನಗೆ ಬುದ್ಧಿ ಬಂದಾಗ್ಲಿಂದನೂ ನಾನು ಆಕಾಶವಾಣಿಲಿ ಅವ್ರ ಹಾಡು ಕೇಳ್ಕೊಂಡೇ ಬೆಳೆದಿದ್ದೀನಿ ಸರ್. ಪ್ರತಿಯೊಂದು ಹಾಡನ್ನು ಅವ್ರು ಕೇಳ್ಕೊಂಡು ಬೆಳೆದಿದ್ದೀನಿ. ನನಗನ್ಸೋದು ಅವರು ಜೀವಂತವಾಗಿದ್ದಾಗ ನಾವು ಜೀವಂತವಾಗಿದ್ವಿ ಅವರಿದ್ದಾಗ ಅನ್ನೋದು ತುಂಬ ಹೆಮ್ಮೆ ವಿಚಾರ, ಅದೃಷ್ಟದ ವಿಚಾರ. ನನಗೆ ಅವರು ಹಾಡಿರೋ ಎಲ್ಲ ಹಾಡು ತಮಿಳಲ್ಲಿ ಆಗಲಿ ಕನ್ನಡದ ಎಲ್ಲವೂ ತುಂಬ ಇಷ್ಟ. ಅದರಲ್ಲಿ ಒಂದು ಮಾತ್ರ ಹೇಳ್ತೀನಿ, ಎಲ್ಲವೂ ಇಷ್ಟ. ಅಮ್ಮ ಎಂದರೆ ಮೈ ಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಸತ್ಯ ಹೇಳುವರಾರಮ್ಮ, ಹೇಳುವರಾರಮ್ಮ, ಜಾನಕಮ್ಮ ಜಾನಕಮ್ಮ. ನಿಜಕ್ಕೂ ಕೂಡ ಅಂದರೆ ಕಣ್ಣೀರಿಡ್ತಾ ಅಕ್ಷರಶಃ ಭಾವುಕರಾಗಿ ಮಾತನಾಡ್ತಾ ಇರ್ತಕ್ಕಂತಹ ಜಾನಕಮ್ಮನವರ ಅಭಿಮಾನಿಗಳಿವರು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.